ಭೀಮ್ ಜೈ ಭೀಮ್ ಜೈ 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 ಭೀಮ್ 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 ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೂಪರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೂಪರ್ ಅವರಿಗೆ. ಸೂಪರ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿಯನ್ನ ಕೋಲಾರ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಅಂದ್ರೆ ಕೋಲಾರ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ, ಅದು ಜಿಲ್ಲಾಡಳಿತ ಭವನ, ಶಕ್ತಿ ಭವನ. ನಮಗೆ ಅಂದ್ರೆ ಕೋಲಾರ ಜಿಲ್ಲೆಗೆ ಶಕ್ತಿ ಇರೋದು ಎಲ್ಲೂ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಶಕ್ತಿ ಇರೋದು. ಏನೇ ಮಾಡ್ಬೇಕು ಅಂದ್ರೆ ಈ ಜಾಗದಲ್ಲಿ ಶಕ್ತಿ ಇದೆ ನಮಗೆ. ಈ ಶಕ್ತಿ ಭವನದಲ್ಲಿ ಇವತ್ತು ಅವರೊಂದು ಪುತ್ಥಳಿಯನ್ನ ಮಾಡಬೇಕು ಅಂತ ಒಂದು ಎಲ್ಲರ ತೀರ್ಮಾನದಂತೆ ತಗೊಂಡು ಇವತ್ತು ಅದಕ್ಕೆ ಗುದ್ದಲಿ ಪೂಜೆ ಮಾಡೋದಕ್ಕೆ ಬಂದಿರತಕ್ಕಂತ ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಇಲ್ಲಿ ನಮ್ಮ MLC ಅಂತ ಅನಿಲಣ್ಣವರು, ಅದೇ ರೀತಿ ನಮ್ಮ ಹಿರಿಯರಾದಂಥ ಚಂದ್ರಶೇಖರಣ್ಣವರು, ವಿಜಯಣ್ಣವರು, ಮುಖ್ಯವಾಗಿ ಇದೆಲ್ಲ ಹಾಕ್ಬೇಕಂದ್ರೆ, ಪ್ರಾರಂಭ ಆಗ್ಬೇಕಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೆ ನಮ್ಮ ಬೆಣಗಾನಹಳ್ಳಿ ಮುನೇಂಟಣ್ಣವರು ತುಂಬಾ ಇದು ಮಾಡಿದ್ರು ನಮಗೆಲ್ಲ, ಇದು ಮಾಡಲೇಬೇಕು ಅಂತ. ಖಂಡಿತವಾಗ್ಲೂ ನಮ್ಮೆಲ್ಲ ಸಹಕಾರ ಇರ್ತದೆ. ನಮ್ಮ ಜಿಲ್ಲಾಧಿಕಾರಿಗಳು ಮುನೇಂಟಣ್ಣವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್, ಆಮೇಲೆ ನಮ್ಮ SP ಮೇಡಮ್ ಅವರು, ಹಾಗೆ ನಾನೆಲ್ಲಾದ್ರೂ ಹೋದ್ರೆ ನಾನು ನಮ್ಮ ಮಂಗಳಾ ಮೇಡಮ್ ನಮ್ಮ ತಾಯಿ ಅಂತ ಹೇಳೋದು, ಅವ್ರನ್ನ ನಮ್ಮ ಅಮ್ಮ ಅವರು ಅಂತ. ಅವರು ಯಾವುದೇ ಆದ್ರೂ ಫಾಸ್ಟ್ ವರ್ಕ್, ನಮ್ಮೆಲ್ಲರಿಗಿಂತೂ ಫಾಸ್ಟ್ ಅವರೇ ವರ್ಕಲ್ಲಿ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ನಗರಸಭೆ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಆಮೇಲೆ ನಮ್ಮ ಚಲಪತಿಯನವರು, ಹಾಗೆ ನಮ್ಮ ಕೋಲಾರ ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷ ಆದಂಥ ನಮ್ಮ ಮುನೇಣ್ಣವರು, ವೇಮಗಲ್ ಮುನೇಣ್ಣವರು ಎಲ್ಲರೂ ಇದ್ದೀರಾ. ಆಮೇಲೆ ವೇದಿಕೆ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕೂತಿದ್ದೀವಿ, ಎಲ್ಲ ಆಫೀಸರ್ಸು ಎಲ್ಲರೂ ಕೂತಿದ್ದೀರಾ. ಮುಖ್ಯವಾಗಿ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಹೋರಾಟಗಾರರು, ನಮ್ಮ ಪಂಡಿತ್ ಮುನೇಂಟಣ್ಣವರಾಗ್ಬೋದು, ಎಲ್ಲ ಸಂಘ ಸಂಸ್ಥೆಯವರು, ಪತ್ರಕರ್ತರು, ನೀವೆಲ್ಲರೂ ಇದ್ದೀರಾ. ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಜಾಸ್ತಿ ಮಾತಾಡೋದಿಲ್ಲ. ಆವತ್ತು ನಾವು ಇಲ್ಲಿ DC ಸಾಹೇಬರು ಕರೆದು ಈ ಥರ ನಾವು ಮಾಡಬೇಕು ಅಂತ ಹೇಳಿದಾಗ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ಚೇಂಬರಲ್ಲಿ ಚರ್ಚೆ ಮಾಡಿದ್ವಿ ಸರ್. ಅದು ಒಂದೇ ಉತ್ತಮವಾದಂಥ ಕಾರ್ಯಕ್ರಮ ಇದು. ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತೇನಾದರೂ ನಾವೆಲ್ಲ ಒಂದು ನೆಮ್ಮದಿಯಾಗಿ ಏನಾದರೂ ಓಡಾಡ್ತಾ ಇದ್ದೀವಿ, ಗಾಳಿ ನೀರು ಇದೆಲ್ಲ ನಾವು ಈ ರೀತಿಯಲ್ಲಿ ನೆಮ್ಮದಿಯಾಗಿ ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇ ಕಾರಣಕರ್ತರು ನಂಬರ್ 1 ಬಂದ್ಬಿಟ್ಟು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣಕರ್ತರು. ನಮ್ಮೆಲ್ಲರಿಗೂ ಇವತ್ತು ಬ್ರಿಟಿಷ್ ಆಳ್ವಿಕೆ ಇದ್ದಾಗ, ಇವತ್ತು ಯಾರಿಗಾದ್ರೂ ಬ್ರಿಟಿಷ್ ಆಳ್ವಿಕೆ ಹೆಂಗಿತ್ತು ಅನ್ನೋದು ಯಾರಾದ್ರೂ ತಿಳ್ಕೋಬೇಕು ಅಂದ್ರೆ ಅಂಡಮಾನ್ಗೆ ಹೋದ್ರೆ ಗೊತ್ತಾಗುತ್ತೆ. ಅಂಡಮಾನ್ ಜೈಲಲ್ಲಿ ನಮ್ಮ ಇವರನ್ನ ಬ್ರಿಟಿಷ್ ಅವರು ಯಾವ ರೀತಿಯಲ್ಲಿ ನಮಗೆ ಮಾಡ್ತಾ ಇದ್ರು, ನೇಣ ಹಾಕೋದು, ಯಾರಾದ್ರೂ ಮರಣದಂಡನೆ ಹಾಕಿದ್ರೆ ಮರಣದಂಡನೆ ಈ ಜೈಲಲ್ಲಿ ಒಳಗಡೆ ಇರೋರಿಗೆಲ್ಲ ಕಾಣಿಸೋ ತರ ಮರಣದಂಡನೆ ಹಾಕೋರು. ಅಂದ್ರೆ ಇವರೆಲ್ಲ ಆ ಶಕ್ತಿ ಕುಗ್ಗೋಗ್ಬೇಕು ಇವ್ರಿಗೆ ಅಂತ. ಆ ರೀತಿಯಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ, ಆ ರೀತಿಯಲ್ಲಿ ನಮ್ಮನ್ನ ಯೂಸ್ ಮಾಡಿಕೊಂಡು ಚೈನ್ಗಳು ಕಟ್ಟಾಕಿ ಏನೇನು ಕೆಲಸ ಕೊಟ್ಟಿದ್ದಾರೆ ಅಂತ ಚರಿತ್ರೆಯಲ್ಲಿ ಅಂಡಮಾನಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿದೆ ಎಲ್ಲ ಚರಿತ್ರೆ. ಅದನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮಗೆಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ಬೇಕಂದ್ರೆ ನಮ್ಮನ್ನ ಇವತ್ತು ಫ್ರೀಯಾಗಿ ಓಡಾಡುವಂತ ಜಾಗದಲ್ಲಿ ಬಿಟ್ಟಿದ್ದಾರೆ. ನಾವು ಚೆನ್ನಾಗಿ ಊಟ ಮಾಡ್ತಾ ಇದೀವಿ, ಚೆನ್ನಾಗಿ ನಿದ್ದೆ ಹೋಗ್ತಾ ಇದೀವಿ, ಆರಾಮಾಗಿ ಕಾರುಗಳಲ್ಲಿ ಓಡಾಡ್ತಾ ಇದೀವಿ, ಇಂಥ ಕಟ್ಟಡಗಳಲ್ಲಿ ನಾವು ಇದೀವಿ, ಈ AC ರೂಮಲ್ಲಿ ಇದೀವಿ, ಇಂಥ ಫೋನ್ಗಳೆಲ್ಲ ಯೂಸ್ ಮಾಡ್ತಾ ಇದೀವಿ, ಇಂಥ ಬಟ್ಟೆಗಳು ಹಾಕಿದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು, ಅದಕ್ಕೊಂದು ದೇವರ ರೂಪದಲ್ಲಿ ಇರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಸಾಹೇಬರು ಇದಕ್ಕೆಲ್ಲ ಕಾರಣ. ಇವತ್ತು ಇಷ್ಟು ಆರಾಮಾಗಿರ್ಬೇಕು ಅಂದ್ರೆ ಹಳೇದು ಬಿಫೋರ್ ಇಂಡಿಪೆಂಡೆನ್ಸ್ ನೀವು ತಿಳ್ಕೊಳ್ಳಿ ನಮ್ಗೆ ಏನು ಕಷ್ಟ ಇತ್ತು, ಆಫ್ಟರ್ ಇಂಡಿಪೆಂಡೆನ್ಸ್ ತಿಳ್ಕೊಳ್ಳಿ ನಾವೇನು ಸುಖದಲ್ಲಿ ಇದೀವಿ, ಇಷ್ಟೇ ಸಾಕು. ನಾವು ಬೇರೆ ಏನು ತಿಳ್ಕೊಳ್ಳೋದು ಬೇಡ. ಆವತ್ತಾದಾಗ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಚರಿತ್ರೆಯನ್ನು ಉಳಿಬೇಕು. ಈ ಕೋಲಾರ ತಾಲೂಕಲ್ಲಿ ಅನೇಕ ದೊಡ್ಡವರು IAS ಆಫೀಸರ್ಸು, ಲಾಯರ್ಸು, KS ಆಫೀಸರ್ಸು, ಎಷ್ಟೋ ಜನ ಇದರಲ್ಲಿ ಇವತ್ತು ನಮ್ಮ ಅವಿಭಾಜಿತ ಜಿಲ್ಲೆಯ ನಮ್ಮ ಎನ್ಫೋಸಿಸ್ ನಾರಾಯಣ ಮೂರ್ತಿಯವರಾಗ್ಬೋದು, ನಮ್ಮ ಈ ಭಾಗದ ಅನೇಕ ಹಿರಿಯರು ಪೊಲಿಟಿಷಿಯನ್ಸ್ ರಾಜಕಾರಣಿಗಳಾಗ್ಬೋದು, MV ಕೃಷ್ಣಪ್ಪನವ್ರು, T ಚೆನ್ನಯ್ಯನವ್ರು ಆಗ್ಬೋದು, ಲತೀಫ್ ಸಾಬ್ ಆಗ್ಬೋದು, ಆಮೇಲೆ ನಮ್ಮ ME ವೆಂಕಟಪ್ಪನವ್ರು ಆಗ್ಬೋದು, ಇವಾಗ ರಮೇಶ್ ಕುಮಾರ್ ಇಂಥವ್ರು ಆಗ್ಬೋದು, ಎಲ್ಲರೂ ಇಂಥ ಹಿರಿಯ ಮುಖಂಡರುಗಳೆಲ್ಲ ಈ
ಜಿಲ್ಲೆನಲ್ಲಿ ಹುಟ್ಟಿ ಅನೇಕ ಬುದ್ಧಿವಂತಿಕೆಯಿಂದ ಹೋಗಿರುವಂತ ಜಿಲ್ಲೆ ಇದು. ಇಂಥ ಜಿಲ್ಲೆನಲ್ಲಿ ಈ ಜಾಗದಲ್ಲಿ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡೋದ್ರ ಒಂದು ಅರ್ಥ ಇದೆ. ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ತಗೊಂಡು ನಾವು ಮಾಡಿದ್ವಿ ಇದನ್ನ. ಇದು ಇಷ್ಟೆಲ್ಲ ಮಾಡ್ಕೊಂಡು ಬರ್ಬೇಕಂದ್ರೆ ಜಿಲ್ಲಾಧಿಕಾರಿ ನಾವು ಕೂತ್ಕೊಂಡು ಮಾತಾಡ್ಬೇಕಂದ್ರೆ ಹಿಂಗೆ ಮಾತಾಡ್ತಾ ಇದ್ವಿ. ಎಲ್ಲರೂ ನನ್ನ MLA ಅನುದಾನದಲ್ಲಿ 25 ಲಕ್ಷ ಕೊಡಬೇಕು, ನಜೀರಣ್ಣ ಅವರು 12.5 ಲಕ್ಷ, ಅನಿಲನ್ನ 12.5 ಲಕ್ಷ ಅಂದಾಗ ಆಮೇಲೆ ಅನಿಲನ್ನೇ 25 ಲಕ್ಷ ಕೊಟ್ಟರು. ಆಮೇಲೆ ನಾನು ಹೇಳಿದೆ ಸರ್ ಎಲ್ಲ ಶಾಸಕರಿಗೂ ಕೊಡಿ, ಎಲ್ಲ ಶಾಸಕರಿಗೂ ಮಾಹಿತಿ ಕೊಡಿ, ಎಲ್ಲರೂ ಏನೇನ್ ಮಾಡ್ತಾರೋ ಮಾಡ್ಲಿ ಅಂತ. ಆಮೇಲೆ ನಾನೇ ಅನ್ಕೊಂಡೆ ಯಾಕೆ ಎಲ್ಲರಿಗೂ ಆಗ್ಬೇಕು, ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೂ ಕೋಲಾರ ಜಿಲ್ಲಾಡಳಿತದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ನಾನೇ ಯಾಕೆ ಮಾಡಬಾರ್ದು ಇಷ್ಟು ಅಂತ ನಾನು ಯೋಚನೆ ಮಾಡಿದೆ. ಒಂದು ಕಡೆ ಮಾಡೋಣ ಅಂತ ಸರಿ ಬೆಳಗ್ಗೆ ಮೊದಲು ಹೇಳ್ಬಿಟ್ಟಲ್ಲ ಎಲ್ಲರಿಗೂ ಹೇಳಿ ಸರ್ ಅಂತ ಹೇಳಿದೆ. ಹೇಳಿದ್ಮೇಲೆ ಆಯ್ತು ನಾನು ಎಲ್ಲರಿಗೂ ಮಾಹಿತಿ ಕೊಟ್ಟು ನಮ್ಮ ದುಡ್ಡೆಲ್ಲ ಕೊಡ್ತೀವಿ ಸರ್, ನಾವು ಮಿಕ್ಕಿದ್ದೇನಾದ್ರು ಬ್ಯಾಲೆನ್ಸ್ ಇದ್ರೆ ಹೇಳಿ ನಾನೇ ಕೊಟ್ಬಿಡ್ತೀನಿ ಅಂತ ಹೇಳಿದೆ. ಆಮೇಲೆ ಮೆಟ್ಲು ಇಳ್ಕೊಂಡು ಬರ್ಬೇಕಂದ್ರೆ ಯೋಚನೆ ಮಾಡಿದೆ. ನಾನು ಅಲ್ಲಿ ಮಾತಾಡಿದ್ದು DC ಅವ್ರ ಹತ್ರ ಕರೆಕ್ಟ್ ಇದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೋ ಒಂದು ಜಾತಿಗೋ ಒಂದು ಮನುಷ್ಯನಿಗೋ ಸ್ವಂತ ಅಲ್ಲ, ಒಂದು ಜಾತಿಗೋ ಒಂದು ಮನುಷ್ಯನಿಗೋ ಅವರು ಸೀಮಿತ ಅಲ್ಲ. ಇಡೀ ಭಾರತ ದೇಶದಲ್ಲ, ಇದು ವಿಶ್ವಕ್ಕೆ ಬೇಕಾಗಿರುವಂತ ಒಂದು ಮಹಾನ್ ವ್ಯಕ್ತಿ ಅಯ್ಯಪ್ಪ. ಆ ಮಹಾನ್ ವ್ಯಕ್ತಿಯನ್ನ ನಾನು ಒಬ್ಬನೇ ಮಾಡೋದಕ್ಕಿಂತ 4 ಜನನು ಸೇರ್ಕೊಂಡು ಮಾಡಿ ಇದು ಉತ್ತಮವಾದಂತ ಕೆಲಸ ಅಂತ ಹೆಸರು ಬರುತ್ತೆ ಇದಕ್ಕೆ ಅಂತೇಳಿ. ಆಮೇಲೆ ಜಿಲ್ಲಾಧಿಕಾರಿಗೆ ಏನು ಹೇಳೋದು ಬೇಡ, ಇವಾಗ ನಾವೇನು ಹೇಳಿದ್ವಿ ಇದು ಪ್ರೋಸೆಸ್ ಆಗಿದೆ. ಎಲ್ಲಾ ಶಾಸಕರನ್ನು ಕೇಳಿ, ಎಲ್ಲಾ MLC ಅವ್ರನ್ನು ಕೇಳಿ, ಎಲ್ಲ ಡಿಪಾರ್ಟ್ಮೆಂಟ್ ಇವಾಗ ಗ್ರಾಮ ಪಂಚಾಯತಿಯಿಂದ ನಾವೇನು ತಗೊಂಡಿವಿ ನಾವೇ ಮಾಡ್ಬೇಕಂದ್ರೆ 1.5 ಕೋಟಿ ದೊಡ್ಡ ವಿಷಯ ಎಲ್ಲ ಮಾಡ್ಬಿಡ್ತೀವಿ ನಾವು. ಗ್ರಾಮ ಪಂಚಾಯತಿಗೂ ಬಾಬಾ ಸಾಹೇಬ್ ಕೊಟ್ಟಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನನೇ ಓಡ್ತಾ ಇರೋದಲ್ಲಿ. ಯಾಕೆ ಅವರು ಭಾಗಸ್ಥರಾಗಬಾರ್ದು? ಅವರು ಭಾಗಸ್ಥರಾಗಬೇಕು. ಇದರಲ್ಲಿ ಎಲ್ಲಾ ಸಂಸ್ಥೆಗಳು ಭಾಗಸ್ಥರಾಗಬೇಕು. ನಮ್ಮ ಯೋಜನಾ ಪ್ರಾಧಿಕಾರ ಪಟ್ಟಣ ಪಂಚಾಯತಿ ಭಾಗಸ್ಥ, ಗ್ರಾಮ ಪಂಚಾಯತಿ ಆಗ್ಬೇಕು, EO ಆಫೀಸ್ ಆಗ್ಬೇಕು, ಜಿಲ್ಲಾ ಪಂಚಾಯತಿ ಆಫೀಸ್ ಆಗ್ಬೇಕು, ಜಿಲ್ಲಾಧಿಕಾರಿಗಳ ಕಚೇರಿ ಇದರಲ್ಲಿ ಭಾಗಸ್ಥರಾಗಬೇಕು. ಎಲ್ಲರೂ ಭಾಗಸ್ಥರಾಗಬೇಕು ಉದ್ದೇಶದಿಂದ ಎಲ್ಲರೂ ಸೇರಿ ಇದನ್ನು ಮಾಡೋಣ ಅಂತ. ಆಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ, ನಾನು ಎಲ್ಲರಿಗೂ ಸ್ವಂತ, ಇದು ನನ್ನ ಒಬ್ಬನಿಗೆ ಸ್ವಂತ ಅಲ್ಲ, ನಾನು ಒಬ್ಬನೇ ಮಾಡ್ಬೋದು 1.5 ಕೋಟಿ ದೊಡ್ಡ ವಿಚಾರ ಅಲ್ಲ ಅಂತೇಳಿ ಅವಾಗ ನಾವು ಯೋಚನೆ ಮಾಡಿದಾಗ ಅದೇ ರೀತಿಯಲ್ಲಿ ಇವತ್ತು ಆ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಒಂದು ಒಳ್ಳೆ ಉತ್ತಮವಾದಂತ ಕಾರ್ಯಕ್ರಮ. ಏನಂದ್ರೆ ನಮ್ಮ ಗುರಿಯೆಲ್ಲ ಒಂದೇ, ಆದ್ರೆ ನಮ್ಮ ಕೈಯಲ್ಲಿ ಏನಾದ್ರೂ ಒಳ್ಳೇದು ಮಾಡ್ತೀವಿ. ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಗಜ್ಜಿಗೆ ನೆಮ್ಮದಿಯಾಗಿ ಮಲಗಿದ್ರೆ ನಿದ್ದೆ ಬರುವಂಥದನ್ನ ತಗೊಳ್ಳೋದಕ್ಕೆ ಆಸೆ. ಅದಕ್ಕೆ ನಮ್ಗೆ ಏನಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡಕ್ ಹೋದ್ರು ಈಸಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಆರೋಪಗಳು ಪ್ರತಿ ಆರೋಪಗಳು 100 ಬರ್ಬೋದು. ಅದರಿಂದ ನಾವು ಹೋಗ್ತಾ ಇದ್ರೆ ನಮ್ಮ ಕೆಲಸಗಳು ನಾವು ಮಾಡೋಕ್ಕಾಗೋದಿಲ್ಲ. ಅದರಿಂದ ನಾವು ಹೋಗಬಾರ್ದು. ಮಾತಾಡೋದು ನೀವು ದೊಡ್ಡವರಪ್ಪ, ನೀವು ದೇವರು ಅನ್ಬೇಕು, ನಾವು ಹೋಗ್ತಾ ಇರ್ಬೇಕು, ನಮ್ಮ ಕೆಲಸಗಳು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನನ್ನ ಮನಸ್ಸಿಗೆ ಅನಿಸಿದ್ದನ್ನ ಒಳ್ಳೆಯದನ್ನ ನಾವು ಮಾಡೋದು ತುಂಬಾ ಉತ್ತಮವಾದಂತ ಕೆಲಸ.